ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈಗ ಕರ್ಕಾಟಕ ರಾಶಿ ಅಕ್ಟೋಬರ್ 2024 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಂದು ಸಲ ಸ್ವಾಗತ ಸುಸ್ವಾಗತ. ಈಗ ನೋಡೋಣ, ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಕರ್ಕಾಟಕ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಈ ತಿಂಗಳಲ್ಲಿ ಹೈಲೈಟ್ಸ್ ಅಂದ್ರೆ ಅಕ್ಟೋಬರ್ 2 ಸೂರ್ಯಗ್ರಹಣ, ಬುಧವಾರ, ಭಾದ್ರಪದ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ದಿನ ಸೂರ್ಯಗ್ರಹಣ ಇದೆ. ಅದನ್ನು ಸಪರೇಟ್ ವಿಡಿಯೋ ಮಾಡ್ತೀನಿ. ನವರಾತ್ರಿ ಆರಂಭ ಅಕ್ಟೋಬರ್ 3ನೇ ತಾರೀಕು ಗುರುವಾರದಿಂದ ನವರಾತ್ರಿ ಆರಂಭ ಆಗುತ್ತೆ. 11-10-2024 ಮಹಾನವಮಿ ಆಯುಧ ಪೂಜೆ, 12-10-2024 ವಿಜಯದಶಮಿ, 31-10-2024 ನರಕ ಚತುರ್ದಶಿ, ಅದಾದ ನೆಕ್ಸ್ಟ್ ಡೇ 1-11-2024 ದೀಪಾವಳಿ ಅಮಾವಾಸ್ಯೆ. ಹಾಗಾದ್ರೆ ಈಗ ಕರ್ಕಾಟಕ ರಾಶಿಯವರಿಗೆ ಗೋಚಾರ ಫಲಗಳಲ್ಲಿ ದ್ವಿಗ್ರಹ ಯೋಗ, 2 ಗ್ರಹಗಳು ಶುಭ ಫಲ ಕೊಡೋದ್ರಿಂದ ನಿಮಗೆ ಈ ತಿಂಗಳಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಅದರಲ್ಲಿ ತ್ರಿಗ್ರಹ ಅಂತಾನೆ ಹೇಳ್ಬೋದು. ಗುರು ಕೂಡ ಶುಭ ಫಲ, ಗುರುಫಲ ಇದೆ ಕರ್ಕಾಟಕ ರಾಶಿಯವರಿಗೆ. ಅದರ ಜೊತೆಗೆ ಬುಧ ಶುಭ ಫಲಗಳನ್ನ ಕೊಡ್ತಾ ಇದ್ದಾನೆ. ಯಾವ ಗ್ರಹಗಳು ಶುಭ ಫಲ ಕೊಡ್ತಾರೆ? ದ್ವಿಗ್ರಹ ಅಂದ್ರೆ ಅದು ತಿಂಗಳಿಗೊಂದ್ಸಲ ಸಂಚಾರ ಆಗುವಂತ ಗ್ರಹಗಳು ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ತಿಳಿಸ್ತಾ ಹೋಗ್ತೀನಿ. ಬುಧ ಮತ್ತು ಶುಕ್ರ ಇಬ್ರು ಕೂಡ ಶುಭ ಫಲ ಕೊಡ್ತಾರೆ. ಕರ್ಕಾಟಕ ರಾಶಿ ಜಾತಕರಿಗೆ ಬುಧ ವ್ಯಯಾಧಿಪತಿ ಮತ್ತು ತೃತೀಯಾಧಿಪತಿ. 10-10-2024 ಕನ್ಯಾ ರಾಶಿಯಿಂದ ಬುಧ ತುಲಾ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ನಿಮಗೆ ವಾಹನಗಳ ಸುಖ, ಮನೆಯಿಂದ ಸುಖ, ತಾಯಿಯಿಂದ ಸಂತೋಷ ಅಥವಾ ನಿಮ್ಮ ತಾಯಿ ಸುಖವಾಗಿರ್ತಾರೆ ಕರ್ಕಾಟಕ ರಾಶಿ ಜಾತಕರಿಗೆ ಅನ್ನೋದನ್ನ ಸೂಚನೆ ಮಾಡ್ತಾ ಇದೆ. ನಿಮ್ಗೇನಾದ್ರೂ ನೀವು ಹಳ್ಳಿಯವರಾಗಿದ್ದು ರೈತರಾಗಿದ್ರೆ ನೀವು ಬೆಳೆ ಬೆಳೆಯುವುದರಿಂದ ಲಾಭ ಆಗುತ್ತೆ, ವಾಹನಗಳಿಂದ ಲಾಭ ಆಗುತ್ತೆ, ಅಗ್ರಿಕಲ್ಚರಲ್ ಲ್ಯಾಂಡ್ ಇಂದ ಧನ ಲಾಭ ಆಗುತ್ತೆ, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವಂಥವ್ರಿಗೆ ಧನ ಲಾಭ ಆಗುತ್ತೆ, ನಿಮ್ಮ ವಾಸ್ತು ಮನೆಯನ್ನ ಸರಿ ಮಾಡಿಸೋದಕ್ಕೋಸ್ಕರ ಪ್ರಯತ್ನ ಮಾಡ್ತೀರಿ, ಸುಖ ಅನ್ನೋದು ಪ್ರಾಪ್ತಿಯಾಗುತ್ತೆ. ಬುಧ ಇವೆಲ್ಲ ಶುಭ ಫಲಗಳನ್ನ 10-10-2024 ಕರ್ಕಾಟಕ ರಾಶಿಯವರಿಗೆ ಪ್ರಾಪ್ತಿ ಮಾಡಿಸುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಗೋಚಾರದಲ್ಲಿ ಬುಧ 4ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ತಾಯಿ ನಲೇಳದನ ಸಂತೋಷವಾಗಿರ್ತಾರೆ. ಆಕಸ್ಮಿಕವಾಗಿ ಧನ ಪ್ರಾಪ್ತಿಯಾಗುತ್ತೆ. ಉನ್ನತಾಧಿಕಾರಿಗಳ ಜೊತೆ ಒಡನಾಟದಿಂದ ನಿಮಗೆ ಸಂತೋಷ ಪಡಿತೀರಿ. ಸಂತೋಷದ ದಾಂಪತ್ಯ ಜೀವನವನ್ನು ನಡೆಸ್ತೀರಿ. ಗೃಹದಲ್ಲಿ ಶಾಂತತೆ ಇರುತ್ತೆ. ವಾಹನಗಳನ್ನು ಪಡಿತೀರಿ. ಸ್ವಾಭಿಮಾನವಾಗಿರ್ತೀರಿ. ಸಮಾಜದಲ್ಲಿ ಹೆಸರು ಗಳಿಸ್ತೀರಿ. ಆರಂಭದಲ್ಲಿ ವೃತ್ತಿಯಲ್ಲಿ ಯಶಸ್ವಿ ಆಗ್ತೀರಿ. ಮನಃಶಾಂತಿಯನ್ನು ಕೂಡ ನೀವು ಪಡಿತೀರಿ. ಇದೆಲ್ಲ ಶುಭ ಫಲಗಳು ಬುಧನಿಂದ ನಿಮಗೆ ಪ್ರಾಪ್ತಿಯಾಗುತ್ತೆ. ಈಗ ಗೋಚಾರದಲ್ಲಿ ಶುಕ್ರ 12-10-2024 ಪಂಚಮ ಭಾವಕ್ಕೆ ಅಂದ್ರೆ ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ಶುಕ್ರ ರಾಶಿ ಪರಿವರ್ತನೆ ಆಗೋದ್ರಿಂದ ಪಂಚಮ ಭಾವ ಅಂದ್ರೆ ಪೂರ್ವ ಪುಣ್ಯ. ನೀವು ದೇವಿಯ ಆರಾಧನೆ ಮಾಡ್ತಾ ಇದ್ರೆ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ವಿದ್ಯಾರ್ಥಿಗಳು ಉಪಾಧ್ಯಾಯರ ಜೊತೆ ತುಂಬಾ ಉತ್ತಮ ಸಂಬಂಧ ಇದ್ದಾಗ, ಉತ್ತಮ ಬಾಂಧವ್ಯವಿದ್ದಾಗ ಅಥವಾ ಉಪಾಧ್ಯಾಯರಿಗೆ ನಿಮ್ಮ ಮೇಲೆ ಹೆಚ್ಚು ವಿಶ್ವಾಸ ಮೂಡಿದಾಗ ನಿಮಗೆ ಗ್ರೇಸ್ ಮಾರ್ಕ್ಸ್ ಜಾಸ್ತಿ ಬರುವ ಸಾಧ್ಯತೆ. ನೀವೇನಾದ್ರು ಮಕ್ಕಳಾಗ್ತಾ ಇಲ್ಲ ಅಂತ ಪ್ರಯತ್ನ ಪಟ್ರೆ ಪುತ್ರ ಭಾಗ್ಯ, ಪುತ್ರ ಸಂತಾನ ಪ್ರಾಪ್ತಿ ಅಥವಾ ನಿಮ್ಮ ಸಂಗಾತಿ ಗರ್ಭವತಿಯಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಉತ್ತಮ ಜ್ಞಾನವನ್ನ ಪಡಿತೀರಿ. ನೋಡಿ, ನಕ್ಷತ್ರಗಳ ಅನುಸಾರ ನಾನು ಫಲಗಳನ್ನ ಹೇಳಬೇಕು ಅಂತಂದ್ರೂ ಕೂಡ ಶುಕ್ರ ಈಗ ಅನುರಾಧ ನಕ್ಷತ್ರದಲ್ಲಿ ಸಂಚಾರ ಆಗ್ತಿದ್ದೇನೆ. ಶುಕ್ರ ಅನುರಾಧ ನಕ್ಷತ್ರದಲ್ಲಿ ಶನಿ ನಕ್ಷತ್ರದಲ್ಲಿ ಸಂಚಾರ. ನಿಮ್ಮ ಕರ್ಕಾಟಕ ರಾಶಿಯಲ್ಲಿ ಯಾರ್ಯಾರು ಶನಿ ನಕ್ಷತ್ರದಲ್ಲಿ ಅಂದ್ರೆ ಪುಷ್ಯ ನಕ್ಷತ್ರದವರು ಇದ್ದೀರಿ ಅವರೆಲ್ಲರಿಗೂ ಕೂಡ ತುಂಬಾ ಅನುಕೂಲಗಳು
ಕಂಡು ಬರ್ತಾ ಇದೆ. ತನ್ನ ನಿಪುಣತೆಯಿಂದ ನೀವು ಮುಂದುವರಿತೀರಿ, ಉನ್ನತಿಯಲ್ಲಿ ಪ್ರಗತಿ ಸಾಧಿಸ್ತೀರಿ, ಹಿರಿಯರಿಂದ ಪ್ರಶಂಸೆಯನ್ನ ಪಡಿತೀರಿ, ವೃತ್ತಿಯಲ್ಲಿ ಉನ್ನತ ಶ್ರೇಣಿಯನ್ನ ಪಡಿತೀರಿ, ಉತ್ತಮ ಹೆಸರು ಮತ್ತು ಖ್ಯಾತಿಯನ್ನ ಪಡಿತೀರಿ, ಸಂತೋಷದಿಂದ ಇರ್ತೀರಿ. ಸಂಗೀತ, ನಾಟಕ, ಚಲನಚಿತ್ರ, ಕಲೆಯಲ್ಲಿ ಆಸಕ್ತಿ ಮತ್ತು ಅದರಿಂದ ಧನಲಾಭ, ಕ್ರೀಡೆಯಲ್ಲೂ ಕೂಡ ನೀವು ಮುಂದೆ ಬರ್ತೀರಿ. ಶುಕ್ರ ಕೂಡ ಶುಭ ಫಲ ಕೊಡ್ತಾ ಇದ್ದಾನೆ. ದ್ವಿಗ್ರಹಗಳಲ್ಲಿ ಬುಧ ಕೂಡ ನಿಮಗೆ ಶುಭ ಫಲಗಳನ್ನ ಕರ್ಕಾಟಕ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ. ಆಮೇಲೆ ಸೂರ್ಯ ಮತ್ತೆ ಮಂಗಳ. ಸೂರ್ಯ 17-10-2024 ನಿಮಗೆ ಧನಾಧಿಪತಿ, ದ್ವಿತೀಯ ಭಾವದಿಂದ ಚತುರ್ಥ ಭಾವಕ್ಕೆ ಸಂಚಾರ. ಹಾಗಾದ್ರೆ ಸೂರ್ಯ ಯಾವ ರೀತಿ ಫಲವನ್ನ ಕೊಡ್ತಾನೆ ಅನ್ನುವಂಥ ವಿಚಾರವನ್ನು ಕೂಡ ನಾನು ತಿಳಿಸ್ತೀನಿ. ಚತುರ್ಥ ಭಾವದಲ್ಲಿ ದ್ವಿತೀಯಾಧಿಪತಿಯಾದಂಥ ಸೂರ್ಯ ಸಂಚಾರ ಮಾಡಿದಾಗ ತಂದೆಗೆ ತೊಂದರೆಗಳಾಗುವಂಥದ್ದು, ಸಂತೋಷ ಅನ್ನೋದು ಕೊಡೋದಿಲ್ಲ, ತಂದೆಗೆ ತೊಂದರೆ ಅಥವಾ ತಾಯಿಗೆ ಅನಾರೋಗ್ಯನೂ ಕೂಡ ಉಂಟಾಗ್ಬೋದು. ಫಸ್ಟ್ ಹೇಳಿದ್ರೆ ತಾಯಿ ಚೆನ್ನಾಗಿರ್ತಾರೆ ಅಂತ, ಆದ್ರೆ ಸೂರ್ಯ ಮಹಾದಶ ನಡೀತಾ ಇದ್ರೆ ತಾಯಿಗೆ ಅನುಕೂಲ ಅನ್ನೋದು ಇರಲ್ಲ. ವಾಹನಗಳಿಂದ ನಷ್ಟ, ರಿಪೇರಿಗಳಿಂದ ತೊಂದರೆ, ಖರ್ಚು, ಎದೆನೋವು, ದಾಂಪತ್ಯ ಜೀವನದಲ್ಲಿ ತೊಂದರೆಯನ್ನ ಅನುಭವಿಸ್ಬೇಕಾಗಿರುತ್ತೆ. ಆದರೆ ಪತ್ನಿಯ ವೃತ್ತಿಯಲ್ಲಿ ವಿವಾಹ ಆಗಿದ್ರೆ ಅನುಕೂಲಗಳು, ಅಥವಾ ಪತಿಯ ವೃತ್ತಿಯಲ್ಲಿ ಅನುಕೂಲಗಳು, ಸ್ಥಳ ಬದಲಾವಣೆ, ಈ ರೀತಿಯ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ ಕರ್ಕಾಟಕ ರಾಶಿ ಜಾತಕರಿಗೆ. ಹಾಗಾದ್ರೆ ಜನ್ಮ ರಾಶಿಯಲ್ಲೇ ಮಂಗಳ ನೀಚನಾಗ್ಬಿಡ್ತಾನೆ. ಕರ್ಕಾಟಕ ರಾಶಿಯಲ್ಲಿ ಮಂಗಳ ಕೂಡ ಈಗ ಪುಷ್ಯ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ ಈ ತಿಂಗಳು. ಅವಾಗ ನಿಮ್ಗೆ ಯಾವ ರೀತಿ ಫಲಾನುಫಲ? ಕರ್ಕಾಟಕ ರಾಶಿಯವರಿಗೆ ಕೋಪ ಜಾಸ್ತಿ. ಕೋಪವನ್ನ ಮಾಡ್ಕೋಬೇಡಿ. ಕೋಪದಿಂದ ಏನಾಗುತ್ತೆ? ಸಡನ್ ಕೋಪ, ಶೀಘ್ರ ಕೋಪ. ಅದಕ್ಕೆ ಕೋಪ ಒಳ್ಳೆಯದಲ್ಲ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ಕೋಪ ಅನ್ನುವಂಥದ್ದು ನಮ್ಮಲ್ಲಿರುವಂಥ ಪ್ರೀತಿಯನ್ನ ನಾಶ ಮಾಡುತ್ತೆ. ನಾನು ಅನ್ನುವಂಥದ್ದು ನಮ್ಮಲ್ಲಿರುವಂಥ ವಿನಯವನ್ನ ನಾಶ ಮಾಡುತ್ತೆ. ಅದಕ್ಕೆ ಕೋಪವನ್ನ ಮಾಡ್ಕೋಬೇಡಿ. ಶೀಘ್ರ ಕೋಪ, ದುಡುಕುತನ, ಬೆಂಕಿಯಂತೆ ವರ್ತಿಸುವಂಥದ್ದು, ಅಥವಾ ದೆವ್ವ ಭೂತಗಳಿಂದ ತೊಂದರೆ, ಭಯ, ಪ್ರಯಾಣಗಳಲ್ಲಿ ಅಪಾಯ ಉಂಟಾಗುವಂಥದ್ದು, ಮಾನಸಿಕ ಚಿಂತೆ ಉಂಟಾಗುವಂಥದ್ದು, ಸುಳ್ಳು ದೋಷಾಪರೋಪಗಳು ಬರುವಂಥದ್ದು, ಕೆಲವರು ಅಪಘಾತಗಳಾಗುವಂಥದ್ದು, ಗಾಯಗಳಿಂದ ತೊಂದರೆ ಆಗುವಂಥದ್ದು, ಸ್ತ್ರೀಯರಿಗೆ ಋತುಚಕ್ರದಲ್ಲಿ ಹೆಚ್ಚು ರಕ್ತಸ್ರಾವಗಳಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಕರ್ಕಾಟಕ ರಾಶಿಯವರು ಕುಜ ಮಹಾದಶೆ ಅಥವಾ ಸೂರ್ಯ ಮಹಾದಶೆ ನಡೀತಾ ಇದ್ರೆ ಸ್ವಲ್ಪ ಜಾಗ್ರತೆಯನ್ನ ವಹಿಸ್ಬೇಕು ಅನ್ನುವಂಥ ವಿಚಾರ. ಆಮೇಲೆ ಮಂಗಳ ಅಷ್ಟಮ ಭಾವನ ನೋಡೋದ್ರಿಂದ ವಾಹನ ಚಾಲಕರು ಬಹಳ ಎಚ್ಚರಿಕೆಯಿಂದ ವಾಹನವನ್ನ ಡ್ರೈವ್ ಮಾಡಬೇಕು. ಇಲ್ಲ ಅಂದ್ರೆ ಏನಾದ್ರೂ ಆಕ್ಸಿಡೆಂಟ್ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಆಮೇಲೆ 4ನೇ ಮನೆಯನ್ನ ಮಂಗಳ ದೃಷ್ಟಿಸ್ತಾ ಇರೋದ್ರಿಂದ ಸೂರ್ಯ ಕೂಡ ಶುಭ ಫಲ ಕೊಡ್ತಾ ಇಲ್ಲ. ಬುಧ ಶುಭ ಫಲ ಕೊಡಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಮನೆಯಲ್ಲಿ ಏನಾದ್ರೂ ಕಲಹಗಳಾಗ್ಬೋದು, ವಿವಾದಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಕರ್ಕಾಟಕ ರಾಶಿ ಜಾತಕರಿಗೆ. ಪ್ರಿಯ ವೀಕ್ಷಕರೇ, ನಾನೀಗ ಅಕ್ಟೋಬರ್ 2024 ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ನೀವೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ಶುಭ ಆಗ್ಲಿ, ಶಾಂತಿ ಸಿಗ್ಲಿ, ನಿಮ್ಮ ಜೀವನ ಸಾರ್ಥಕತೆ ಇರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.